ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಆ್ಯಂಡ್ ಈಸಿ ಕ್ವಿಕ್ ಆಗಿ ಪುದೀನ ರೈಸ್ನ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನಾನೊಂದು ಪಾತ್ರೆಯಲ್ಲಿ 2ರಿಂದ 3 ಸ್ಪೂನ್ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ 1 ಸ್ಪೂನಷ್ಟು ತೊಗರಿಬೇಳೆಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಅದಾದ ನಂತರ ಅದರಲ್ಲಿ 3 ಮೆಣಸಿನಕಾಯಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಇಲ್ಲಾಂದರೆ ಮೆಣಸಿನಕಾಯಿ ಸಿಡಿಯುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾವೇನು ಪುದೀನಾನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ 2 ಬಟ್ಲಷ್ಟು ನಾನು ಪುದೀನ ಆ್ಯಡ್ ಮಾಡ್ತಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಇದನ್ನು ಲೋ ಫ್ಲೇಮಲ್ಲಿ ಆಗಬೇಕು, ಇಲ್ಲಾಂದರೆ ಪುದೀನ ಸೀದೋಗಿಬಿಡುತ್ತೆ. ಅದರಲ್ಲಿ ಸ್ವಲ್ಪನ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಲೈಟಾಗಿ, ಜಾಸ್ತಿ ಏನಿಲ್ಲ. ನಾವು ಪುದೀನ ರೈಸ್ ಮಾಡೋತಿರೋದ್ರಿಂದ ಪುದೀನ ಕ್ವಾಂಟಿಟಿನೇ ಜಾಸ್ತಿ ಇರಬೇಕು. ಸೊ ಈ ಹದಕ್ಕೆ ಬಂದಮೇಲೆ ಅದು ತಣ್ಣಗೆ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಇದನ್ನು ಜಾರಿಗೆ ಹಾಕ್ತಿದ್ದೀವಿ. ಬಿಸಿ ಇದ್ದಾಗ ಹಾಕ್ಕೊಳ್ಬೇಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಳ್ಳಿ. ಇಲ್ಲಿ ಏನಂತಂದರೆ ಇನ್ನೊಂದು ಟಿಪ್ಸ್ ಅಂತಂದರೆ ಜಾರನ್ನ ಹಾಕಿದ್ಮೇಲೆ ಮಿಕ್ಸಿಲಿ ರಿವರ್ಸಾಗಿ ರುಬ್ಕೊಳ್ಳಿ ನೀವು, ಯಾಕಂದರೆ ತರಿ ಆಗಬೇಕು, ತುಂಬ ಸಣ್ಣ ಆಗಬಾರ್ದು, ಈ ಥರ ತರಿಯಾಗಿ ಬರಬೇಕು. ಸೊ ನೋಡಿ ಈ ಹದಕ್ಕೆ ಬರಬೇಕು. ನೀವು ಬೇಕಾದರೆ 1 ಇಲ್ಲ 2 ಸ್ಪೂನ್ ನೀರು ಕೂಡ ಹಾಕೋಬೋದು ಬೇಕಂತಂದರೆ, ಇಲ್ಲ ಅಂತಂತಂದರೆ ಇಲ್ಲ ಅವಶ್ಯಕತೆ ಇದ್ದರೆ. ಇವಾಗ ನಾನು ಇನ್ನೊಂದು ಪ್ಯಾನ್ ತೊಗೊಂಡು ಅದರಲ್ಲಿ ಮತ್ತೆ 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೋತಿದ್ದೀನಿ. ಅದರಲ್ಲಿ ಜೀರಿಗೆ ಹಾಕ್ತಿದ್ದೀನಿ 1 ಸ್ಪೂನಷ್ಟು. ಸೊ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 7ರಿಂದ 8 ಕಡಲೆ ಬೀಜನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಸೊ ಇದೆಲ್ಲ ಲೋ ಫ್ಲೇಮಲ್ಲೇ ಆಗಬೇಕು, ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಬೇಗ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸೊ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ತಿದ್ದೀನಿ. ಸೊ ಈರುಳ್ಳಿ ಎಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಪುದೀನಾನ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ಬೇಗನೆ ನೀವು ಈ ಥರ ಕಲಿಸ್ಬೇಕು, ಸ್ವಲ್ಪ ಕೂಡ ಕೈ ಬಿಡದೆ, ಇಲ್ಲ ಅಂತಂದರೆ ಪುದೀನ ಆಲ್ರೆಡಿ ನಾವು ಫ್ರೈ ಮಾಡೋದ್ರಿಂದ ಇಲ್ಲಿ ಪೂರ ಸೀದೋಗಿಬಿಡುತ್ತೆ. ಸೊ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು. ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವೇನು ಅನ್ನ ಇರ್ತಲ್ಲ ಅನ್ನನ ಆ್ಯಡ್ ಮಾಡ್ತಿದ್ದೀನಿ. ನಾನು ಬಿಸಿ ಅನ್ನನ ಆರಿಸ್ಬಿಟ್ಟು ಕಲಿಸ್ತಿದ್ದೀನಿ. ಇಲ್ಲ ನೀವು ನಿನ್ನೆ ರಾತ್ರಿ ಸಂಜೆದಿತ್ತು ಅಂದು ಕೂಡ ಅದು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ದೇನಾದರೂ ಒಪಿನಿಯನ್ ಇತ್ತು ಅಂತಂದರೆ, ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಒಂದು ಸತಿ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ. ಈ ಥರ ನಿಧಾನವಾಗಿ ಕಲಿಸ್ಕೊಂಬಿಟ್ಟು ನಾನು ಎಷ್ಟು ಉಳಿದಿದೆಯಲ್ಲ ಎಲ್ಲ ಅನ್ನನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಿದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಕಾಸ್ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ದೇನಾದರೂ ಕ್ವಾಂಟಿಟಿ ಕಮ್ಮಿ ಇತ್ತು ಅಂತಂತಂದರೆ ಬೇಗ ಆಗೋಗುತ್ತೆ. ಇಲ್ಲಿ ನೋಡಿ, ನಾನು 1 ಗ್ಲಾಸಷ್ಟು ಅಕ್ಕಿನ ಅನ್ನ ಮಾಡಿದ್ದೆ, ಅದು ಪೂರ್ತಿ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಆದಮೇಲೆ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆಲ್ರೆಡಿ ನಾವು ಕೊತ್ತಂಬರಿನ ಗ್ರೈಂಡ್ರ್ ಹಾಕಿರೋದ್ರಿಂದ ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಈ ಥರ ಸಣ್ಣಗೆ ಹೆರ್ಚ್ಕೊಂಡ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಒಂದು ಸತಿ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೊ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.